ತಿರ್ಗಾ ಅದೇ ಮಾತಾಡ್ತಾ ಇದೆಯಲ್ಲ. ಏನ್ ಗುರುವೆ ಇವಾಗ ಏನು ಏನು ಫೋನ್ ಏನ್ ಅನ್ಕೊಂಡಿದ್ಯಾ? ಏನ್ ಅನ್ಕೊಂಡಿದ್ಯಾ? ನಾನು ನಾರ್ಮಲ್ ಆಟೋ ಕನ್ನಡಿಗ ಕಣಲೆ ದಂಗ್ ಜೋರ್ ಮಾಡ್ತೇನೆ, ದಂಗ್ ಜೋರ್ ಮಾಡ್ತೇನೆ. ಫ್ರೆಂಡ್ಸ್ ನೋಡಿದ್ರಲ್ಲ ವಿಡಿಯೋ, ಅವ್ರ ಹೆಸರು ಬಂದ್ಬಿಟ್ಟು ಆಟೋ ಕನ್ನಡಿಗ ಅಂತ ಅವ್ರ ಒಂದು ಯೂಟ್ಯೂಬ್ ಚಾನಲ್ ಇದೆ, ಬೇಕಿರೋ ಚೆಕ್ ಮಾಡಿ. ಏನಪ್ಪ ಆಗಿರೋದು ಅಂದರೆ ನಿನ್ನೆ ರೈಲ್ವೆ ಸ್ಟೇಷನ್ ಹತ್ರ ಹೋಗಿದ್ದಾರೆ ಒಂದು ಡ್ಯೂಟಿ ಮಾಡಬೇಕು ಅಂದ್ಬಿಟ್ಟು. ಅಲ್ಲಿ ಕಸ್ಟಮರ್ ಬಂದ್ಬಿಟ್ಟು ಒಂದು 3.5-4 ಕಿಲೋಮೀಟರ್ ಇರ್ಬೋದು, ಬೆಳಗಿನ ಜಾವ 4 ಗಂಟೆಯಲ್ಲಿ. ಎಷ್ಟು ಅಂತ ಕೇಳಿದರೆ 150 ಅಂತ ಹೇಳಿದ್ದಾರೆ. ಸರಿ ಆಯಿತು ಅಂದ್ಬಿಟ್ಟು ಅವ್ರು ಕಸ್ಟಮರ್ ಹತ್ತಿದ್ಮೇಲೆ ಆ ಆಟೋ ಸ್ಟ್ಯಾಂಡಲ್ಲಿರೋ ಒಂದಿಬ್ಬರು, ಎಲ್ಲ ಆಟೋದವರು ಅಂತ ಮೆನ್ಷನ್ ಮಾಡಬೇಡಿ, ಒಂದಿಬ್ಬರು ಬಂದ್ಬಿಟ್ಟು ಹೆಂಗೆ ಹತ್ತಿಸ್ಕೊಂಡೆ? ಯಾಕೆಂದರೆ ಆ ಕಸ್ಟಮರ್ಗೆ ಅವರು 400 ರೂಪಾಯಿ ಅಂತ ಹೇಳಿದ್ದಾರೆ, ಇವರು 150 ರೂಪಾಯಿ ಅಂತ ಹೇಳಿದ್ದಾರೆ. ಅದರಿಂದ ಕಸ್ಟಮರ್ನ ಬಿಟ್ಬಿಡ್ತಾರೆ ಇವರು. 150 ರೂಪಾಯಿ ಹೋಗ್ತಾನಲ್ಲ ಅವ್ನು ಹಿಡ್ಕೊತಾರೆ. ಅವ್ನ ಮೊಬೈಲ್ ಕಿತ್ಕೊಳಕ್ಕೆ ಹೋಗಿದ್ದಾರೆ, ಬ್ಲೌಸ್ ಹೊಡೆದಾಕಿದ್ದಾರೆ. ಇದಕ್ಕೇನು ಹೇಳ್ತೀರಾ? ಈಗ ಹೋಗಿ ಕಂಪ್ಲೇಂಟ್ ಕೊಡು ಅಂತ ಹೇಳ್ತೀರಾ. ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ಕೊಡೋಕೆ ಒಂದಿನ, ಆಮೇಲೆ ಅಲ್ಲಿ ಕೇಸ್ ಹಾಕೋದು, ಅದಾದಮೇಲೆ ಲಾಯರ್ ಇಕ್ಬೇಕು, ಇಷ್ಟೆಲ್ಲ ಐತೆ. ಅಷ್ಟೆಲ್ಲ ಮಾಡೋಷ್ಟು ನಮ್ಗೆ ಟೈಮ್ ಇಲ್ಲಪ್ಪ. ನಮಗೆ ನಮ್ದು EMI ಕಟ್ಟಬೇಕು, ಈ ಪ್ರಾಬ್ಲಮ್ಗಳೇ ಜಾಸ್ತಿ ಇದೆ. ಆಟೋ ಡ್ರೈವರ್ಗಳು ಅಂದ ತಕ್ಷಣ ಅನ್ಕೊಬಿಡ್ತೀವಿ ಎಲ್ಲರೂ ದೊಡ್ಡ ಮಾಡ್ತಾರೆ ಅಂತ. 100ರಲ್ಲಿ ಒಬ್ಬ ಮಾಡೋದಕ್ಕೆ ಎಲ್ಲರ ಮೇಲೂ ಬರ್ತಾ ಇದೆ ಇದು. ನಾನು ಕೇಳ್ತಿದ್ದೇನು ಗೊತ್ತಾ, ಅದರ ಒಂದು ಫೋಟೋನು ಬರುತ್ತೆ ನೋಡಿ, ಅವನ ಮುಖನೂ ಕೂಡ ಹಾಕ್ತಿದ್ದೀನಿ. ಅಂಥವ್ರನ್ನ ನೋಡಿದಾಗ ನೀವು ಆಟೋ ಡ್ರೈವರ್ಗಳೇ, ನಮ್ಮ ಅಣ್ಣ ತಂದಿರ ನೀವುಗಳೇ, ಅಂಥವ್ರನ್ನೆಲ್ಲ ಸ್ಟ್ಯಾಂಡ್ಗೆ ಸೇರಿಸ್ಬೇಡಿ. ಯಾಕಂದರೆ ಈ ಥರ ಒಬ್ಬ ಮಾಡಿದ್ರೆ ಇರೋ ಬರೋರಿಗೆಲ್ಲ ಕೆಟ್ಟ ಹೆಸರು ಬರುತ್ತೆ. ಆಲ್ರೆಡಿ ತುಂಬ ಹೊಟ್ಟೆ ಹೊರ್ಕೊಳ್ಳೋ ಈ ರ್ಯಾಪಿಡೋ ಬೈಕವರೆಲ್ಲ ಸಾಯ್ತಾವ್ರೆ ನಮ್ಮನ್ನು ನೋಡಿ, ದರೋಡೆಕೋರು ಅದು ಇದು ಅಂತ. ಈ ಥರ ಕಿತ್ತೋಗಿರೋ ನನ್ನ ಮಕ್ಕಳಿಂದ ನಮ್ಗೆ ಇನ್ನೂ ಕೆಟ್ಟ ಹೆಸರು ಬರುತ್ತೆ. ಎಲ್ಲ ಮೀಟ್ರ್ ಹಾಕೊಂಡು ಓಡಿಸಿ ಅಂತಿರಲ್ಲ, ಈ ಥರದವ್ರೆ ಒಂದಿಬ್ಬರು 3 ಜನ ಬಂದು ಕುತ್ಕೊಂತಾರೆ ಆಟೋದಲ್ಲಿ. ಅವನು ಎಲ್ಲಿ ಹೋಗ್ತಾನೆ ಗೊತ್ತಿಲ್ಲ, ಅವನು ಯಾರೂ ಗೊತ್ತಿರಲ್ಲ, ಎಲ್ಲ ಒಂದು ಕಡೆ ಕರ್ಕೊಂಡು ಹೋಗ್ತಾನೆ ಕಾಡು ಥರ ಜೊತೆಲಿ. ಕರ್ಕೊಂಡೋಗಿ ದುಡ್ಡು ಕೊಡ್ದಿರಂಗೆ ಇರೋ ಮೊಬೈಲು, ಪರ್ಸು ಎಲ್ಲ ಕಿತ್ಕೊಂಡು ಹೋಗ್ತಾನೆ ಅಂದ್ಬಿಟ್ಟು. ಏನು ಮಾಡೋಣ? ಪೊಲೀಸ್ ಸ್ಟೇಷನ್ಗೆ ಯಾರು ಅವನು ಅಂತ ಕೇಳ್ತಾರೆ. ಯಾರು ಅವನು ಗೊತ್ತಿಲ್ಲ. ಅವನ ಮಕ ಈ ಪಿಕ್ಚರ್ ನೋಡಿದಂಗೆ ಅವ್ನ ಮಕ ಹೆಂಗಿದೆ ಹೇಳಿ ಡ್ರಾಯಿಂಗ್ ಮಾಡ್ತೀನಿ, ಅವೆಲ್ಲ ಸುಳ್ಳು. ಹಂಗೆಲ್ಲ ಬರೀ ಪಿಕ್ಚರ್ ಮಾರ ಹಿಡಿಯುತ್ತೆ ಹೊರತು ರಿಯಲ್ ಲೈಫಲ್ಲಿ ಅವ್ನು ನೆನ್ಪಿಟ್ಕೊಂಡು ಅವ್ನು ಹೆಂಗಿರ್ತಾನೆ ಅಂತಲೇ ಹೇಳೋಕ್ಕಾಗಲ್ಲ. ರಾತ್ರಿ ಕತ್ಲೆ ಟೈಮಲ್ಲಿ ನಾನು ಯಾವಾಗಲೂ ಹೇಳ್ತಿಲ್ವಾ, ನಮ್ಮ ಆಟೋದವ್ರಿಗೆ ಸೇಫ್ಟಿನೇ ಇಲ್ಲ. ಈ ಆರ್ ಟಿ ಓದವರು ರೋಡಲ್ಲಿ ನಿಂತ್ಕೊಂಡು ಓಡಾಡೋ ಆ್ಯಪ್ ಗಗ್ಗೆ ಹಿಡಿತಾವ್ರೆ. ರಾತ್ರಿ ಹೊತ್ತು ಹೋಗಿ ರೈಲ್ವೆ ಸ್ಟೇಷನ್ ಹತ್ರ ಬೀಟ್ ಹಾಕಿ, ಯಶವಂತಪುರ, ಈ ಮೆಜೆಸ್ಟಿಕ್ಕು, ಈ SMVT, ಈ ರೈಲ್ವೆ ಸ್ಟೇಷನ್ ಹತ್ರ ಎಲ್ಲ ಹೋಗಿ ಬೀಟ್ ಹಾಕಿ, ಸಿವಿಲ್ ಡ್ರೆಸ್ಸಲ್ಲಿ ಹೋಗಿ ಬೀಟ್ ಹಾಕಿ ಎಕ್ಸ್ಟ್ರಾ ಕೇಳ್ತಿರೋ ಅಂಥ ಆಟೋಗಳನ್ನ ಸೀಸ್ ಮಾಡಿರಿ. ಎಕ್ಸ್ಟ್ರಾ ಕೇಳ್ತಿರೋದಕ್ಕೆ ನೈಟಲ್ಲಿ 1.5 ಹಾಗನ್ಬಿಟ್ಟು 400-500 ರೂಪಾಯಿ ಕೇಳಿಕೊಂಡು ಬೇರೆ ಹೋಗೋ ಆಟೋದವ್ರನ್ನೂ ಹಿಡ್ಕೊಂಡು ಅವ್ರಿಗೆ ಹೊಡೆದು, ಇವರು ಇಲ್ಲಿ ನಾನೊಬ್ಬ ಯೂಟ್ಯೂಬರು ಆಟೋ ಕನ್ನಡಿಗ ಅಂತ ಹೇಳಿದ್ದಕ್ಕೆ ಜಗಳ ಇಷ್ಟಕ್ಕೆ ನಿಂತ್ಕೊಂಡೈತೆ. ಇನ್ ಕೇಸ್ ಅದೇನಾದ್ರು ಇಲ್ಲ, ನಾರ್ಮಲಾಗಿ ನಾವು ಹೋಗ್ತೀವಿ, ಎಲ್ಲವನ್ನೂ ವೀಡಿಯೋ ಮಾಡ್ಕೊಂಡು ಕುತ್ಕೊಳ್ಳಲ್ಲ. ಯಾಕಂದ್ರೆ ಎಲ್ಲವನ್ನೂ ಯಾರೂ ವೀಡಿಯೋ ಹಾಕ್ಸ್ಕೊಂಡಿಲ್ಲ ಅಲ್ಲಿ ಆಟೋದಲ್ಲಿ. ಹಿಡ್ಕೊಂಡು ಹೊಡೆದ್ರು, ಇಲ್ಲ ಏನೋ ಚುಚ್ಚೇ ಬಿಟ್ಟು ಅಂದ್ಕೊಳ್ಳಿ, ಅವ್ನು ನೋಡಿ ಅವ್ನು ಮಾಸ್ಕ್ ಹಾಕೊಂಡು ನಿಂತ್ಕೊಂಡವನು. ಏನೊಂದು ಆಯಿತು ಅವ್ರಿಗೆ ಕೇಳೋರು ಯಾರು? ದುಡಿಯೋಕ್ಕೆ ಅಂತ ಬಂದಿರೋದು. ಹೊಡೆದಾಡ್ಬೋದು, ನಾವು ಹೊಡೆದಾಡ್ಬೋದು, ಇಲ್ಲ ಏನೋ ಮಾಡಬೇಕು ನಾವು ಮಾಡ್ಬೋದು. ಬಟ್ ಅದನ್ನ ಮಾಡಿದ್ಮೇಲೆ ಏನು ಕತೆ? ನಮ್ಮ ಲೈಫ್ ಹಾಳಾಗುತ್ತೆ ಅಷ್ಟೇ. ನಾನು ಎಲ್ಲ ಹತ್ರ ಒಂದೇ ಕೇಳ್ಕೊತಾ ಇದ್ದೀನಿ, ಈ ಥರ ಆಟೋ ಡ್ರೈವರ್ಗಳು ನಿಮಗೆ ಸಿಕ್ಕಿದ್ರೆ ಡೈರೆಕ್ಟಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಹಾಕಿ, ಆಟೋ ಸೀಸ್ ಮಾಡ್ತಾರೆ. ಅದಕ್ಕೆ ನೀವು ಕೋರ್ಟ್ಗೆ ಹೋಗಬೇಕು ಅಂತಿಲ್ಲ, ಈ ಥರ ಇದು ಮಾಡ್ತಾವನೆ ಅಂದ್ಬಿಟ್ಟು ಒಂದು ಇದು ಮಾಡಿದ್ರೆ ಸಾಕು. ಬಟ್ ಇದು ನಾನು ಹೇಳ್ತಿರೋದು, ಇಲ್ಲಿ ಜಗಳ ಆಗಿರೋದು. ಹಿಂದೆಡೆ ಕಸ್ಟಮರ್ ಕುತ್ಕೊಂಡವ್ರೆ, ಆರಾಮಾಗಿ ಕುತ್ಕೊಂಡವ್ರೆ.
ಹೇಳ್ಬೋದಾಯ್ತಲ್ಲ ಕಸ್ಟಮರು ನನ್ನ ಇಷ್ಟ ಕಣಪ್ಪ ಅಂದ್ಬಿಟ್ಟು ಅಂತ. ನನ್ನ ಇಷ್ಟ ಅಂತ ಹೇಳ್ಬಿಟ್ಟು ನೀನು ಯಾವನ ಕೇಳಕ್ಕೆ ತಿಕ್ಕ ಮುಚ್ಕೊಂಡು ಬಂದಿರ ಅವ್ನು ಹೋಗಿರೋ ಮುಚ್ಕೊಂಡು ಕಸ್ಟಮರ್ ಆರಾಮ ಸುಮ್ಮನೆ ಕುತ್ಕೊಂಡು ಹಿಂದೆಗಡೆ ಏನಾರು ಜಗಾಡ್ಕೊಂಡು ಸಾಯಿರಿ ನಾವು ಕುತ್ಕೊಂಡು ಪಿಕ್ಚರ್ ನೋಡ್ತೀವಿ ಅಂದ್ಬಿಟ್ಟು ಅಂತ. ಯಾಕಂದರೆ ಅವ್ರಿಗೆ ಜಗಳದೆಲ್ಲ ಬರೋಕ್ಕೆ ಇಷ್ಟ ಇಲ್ಲ. ಅವ್ರಿಗೋಸ್ಕರ ನಾವು ಹೋಗ್ತೀವಿ, ನಮಗೋಸ್ಕರ ಯಾರು ಬರ್ತಾರೆ? ಎಲ್ಲ ಆಟೋದವರು ಒಂದು ಥರ ಇರಲ್ಲ. ಸೊ ಬಾಯ್, ಇವಾಗ ಮತ್ತೆ ಸಿಗ್ತೀನಿ. ಹಲ್ಲೆ ಮಾಡವನೆ ಕಾರಣ ಏನು ಗೊತ್ತಾ? ಪ್ಯಾಸೆಂಜರ್ ಬಂದು ಕೇಳಿದ್ರು ನಾನು ಹತ್ತಿಸ್ಕೊಂಡಿದ್ದೀನಿ, ಅದಕ್ಕೆ ಇವರು ನನ್ನ ಮೇಲೆ ಹಲ್ಲೆ ಮಾಡವ್ರೆ. ಅಲ್ಲೇ ಮಾಡೋರು